ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ನೀವೇನಾದ್ರೂ SSLC ಪಾಸ್ ಆಗಿತ್ತು, ಅದೇ ರೀತಿಯಾಗಿ ಸೆಕೆಂಡ್ PUC, ಡಿಗ್ರಿ, ಡಿಪ್ಲೊಮಾ, ITI, ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿತ್ತಂದ್ರೆ ನಿಮಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಸುಮಾರು 3501 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಎಷ್ಟು ಹೇಳಿ? 3501 ಪೋಸ್ಟಿಗೆ ಸಂಬಂಧಪಟ್ಟಂತ ನೇಮಕಾತಿ ಆಗ್ತಾ ಇದೆ. ಇದೇ ತಿಂಗಳು 31ನೇ ತಾರೀಕೊಳಗಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಕೊನೆಯ ದಿನಾಂಕ ಆಗಿರತ್ತೆ. ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ಕೆಲವರಿಗೆ ಈಗಾಗಲೇ ಈ ಒಂದು ಸಂಸ್ಥೆ ಬಗ್ಗೆ ಗೊತ್ತಿರತ್ತೆ. ಯಾವ ಒಂದು ಸಂಸ್ಥೆ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತದ್ದು, ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ಅಂದ್ರೆ ವಾರ್ಡರ್ ಹುದ್ದೆಗಳು, ಡ್ರೈವರ್ ಹುದ್ದೆಗಳು, ಸಹಾಯಕ ಹುದ್ದೆಗಳು, ಅದ ನಂತರ ನಿಮ್ಮ ಒಂದು ಅಸಿಸ್ಟೆಂಟ್ ಹುದ್ದೆಗಳು, ಉನ್ನತ ವಿಭಾಗ ಅಧಿಕಾರಿ ಅಂದ್ರೆ SDA, FDA, ಅದೇ ರೀತಿಯಾಗಿ ಜೂನಿಯರ್ ಇಂಜಿನಿಯರಿಂಗ್ ಆಗ್ಬೋದು, ಎಲೆಕ್ಟ್ರಿಕಲ್ ಹುದ್ದೆ ಆಗ್ಬೋದು, ಲೈನ್ಮ್ಯಾನ್ ಹುದ್ದೆಗಳು ಮತ್ತು ವೈರ್ಮ್ಯಾನ್ ಪೋಸ್ಟ್ಗಳು. ಇದು ಒಂದೇ ಇಲಾಖೆ ಅಲ್ಲ. ಇದು ಈಗ UPSC ಯಾವ ರೀತಿಯ ನೇಮಕಾತಿ ಆಗತ್ತೆ, ಅದ ನಂತರ SSC ಇಲಾಖೆ ಯಾವ ರೀತಿಯ ನೇಮಕಾತಿ ಅಲ್ಲ, ಅದೇ ರೀತಿಯ ನೇಮಕಾತಿ ಆಲ್ ಇಂಡಿಯಾ ಅಂದ್ರೆ ಎಲ್ಲ ಒಂದು ಸಂಸ್ಥೆಗಳಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಇದಾವಲ್ಲ ಎಲ್ಲ ಪೋಸ್ಟು, ಆ ಎಲ್ಲ ಒಂದು ನೇಮಕಾತಿ ಈ ಒಂದು ಸಂಸ್ಥೆ ಮಾಡ್ಕೊಳ್ಳತ್ತ. ಇದರಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ನೀವು ಸೆಲೆಕ್ಟ್ ಆಗ್ತಿರಲ್ಲ. ಈಗ ಇನ್ಸ್ಟಿಟ್ಯೂಟ್ ಇರ್ತವೆ ವಿವಿಧ ಒಂದು ಈ ಸಂಸ್ಥೆಗಳು, ಆ ಒಂದು ಸಂಸ್ಥೆಗಳಲ್ಲಿ ನಿಮ್ಮ ಒಂದು ನೇಮಕಾತಿ ಅಂದ್ರೆ ಕೆಲಸ ಕೊಡ್ತಾರೆ. ಈಗ ನೇಮಕಾತಿ ಮಾಡ್ಕೊಳ್ಳೋದು ಈ ಸಂಸ್ಥೆ, ಅದ ನಂತರ ಉಳಿದಂತ ಈ ಒಂದು ಸಂಸ್ಥೆ ಇರ್ತಲ್ಲ, ಆ ಒಂದು ಸಂಸ್ಥೆಯಲ್ಲಿ ನಿಮಗೆ ಕೆಲಸ ಸಿಗತ್ತೆ. ನೋಡಿ, ಆಗಲೇ ತಿಳಿಸ್ಕೊಟ್ಟಿರುವಂತ ಪೋಸ್ಟಿಕ್ಕಿಂತ ಆಪರೇಟರ್ ಹುದ್ದೆಗಳು, ಅದ ನಂತರ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು, ಫಾರ್ಮಾಸಿಸ್ಟ್ ಹುದ್ದೆಗಳು, ಆಸ್ಪತ್ರೆ ಪರಿಚಾರಕ ದರ್ಜೆ ಹುದ್ದೆಗಳು, ನರ್ಸಿಂಗ್ ಹುದ್ದೆಗಳು, MTS ಪೋಸ್ಟ್ಗಳು, ಕಚೇರಿ ಸಹಾಯಕ ಹುದ್ದೆಗಳು, ವೈದ್ಯಕೀಯ ಪ್ರಯೋಗಾಲಯ ಅಧಿಕಾರಿ ಹುದ್ದೆಗಳು, ನಿರ್ವಹಣಾ ಅಧಿಕಾರಿ ಹುದ್ದೆಗಳು, ಅದ ನಂತರ ನಿಮ್ಮ ಒಂದು ಜೀವ ರಕ್ಷಕ ಹುದ್ದೆಗಳು, ಚಾಲಕ, ಅದ ನಂತರ ಗ್ರಂಥಪಾಲಕ, ಆರೋಗ್ಯ ಶಿಕ್ಷಕರು, ಸಮಾಜ ಸೇವಕ, ಸ್ಟೋನೋಗ್ರಾಫರು, ಅದ ನಂತರ ಪ್ರದರ್ಶಕ ಹುದ್ದೆಗಳು, ಕ್ಲರ್ಕ್ ಹುದ್ದೆಗಳು, ವೈದ್ಯಕೀಯ ಸಹಾಯಕ ಹುದ್ದೆಗಳು, ಅದೇ ರೀತಿಯಾಗಿ ನಿಮ್ಮ ಒಂದು ಹಿಂದಿ ಅನುವಾದಕ, ಟೈಲರ್ ಹುದ್ದೆಗಳು, ಆಪ್ತ ಸಹಾಯಕ ಹುದ್ದೆಗಳು, ವಾರ್ಡರ್ ಹುದ್ದೆಗಳು, ಇನ್ನೂ ಹಲವಾರು ಪೋಸ್ಟ್ ಇರತ್ತೆ. ಒಂದೇ ಕರೆದಿಲ್ಲ ಅವರು. ಸುಮಾರು 50ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. 50ಕ್ಕಿಂತ ಅಧಿಕ ಪ್ರಕಾರ ಪೋಸ್ಟ್ ಇರತ್ತೆ. ಒಂದೆರಡು ಈ ರೀತಿಯಾಗಲ್ಲ, 50ಕ್ಕಿಂತ ಅಧಿಕ ಪ್ರಕಾರ ಪೋಸ್ಟ್ ಇರತ್ತೆ. ಟೋಟಲ್ ಆಗಿ ಆಲ್ ಇಂಡಿಯಾದಲ್ಲಿ 3501 ಪೋಸ್ಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗಿರತ್ತೆ. ಇದರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಯಾವುದು ಏನು ಅಂತ ಒಂದೊಂದು ತಿಳಿಸ್ಕೊಡ್ತಾನೆ. ನೋಡಿ, ಅರ್ಜಿ ಸಲ್ಲಿಸೋದಕ್ಕೆ ಅವ್ರು ಮೊದಲಿಗೆ ತಿಳಿಸ್ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಅಂತ ಹೇಳಿ. ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ 31 ಜುಲೈ 2025. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ. ಸ್ಟಾರ್ಟಿಂಗ್ ದಿನಾಂಕ 12/7/2025. ಇದು ಪ್ರಾರಂಭ ದಿನಾಂಕ ಆಗಿರತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದು. ಅದ ನಂತರ ನಿಮ್ಮ ಒಂದು ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ಒಂದು ಯಾವಾಗ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಫೀಸು ಟೆಸ್ಟ್ ಚೆಕ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ 7/8/2025. ಅದೇ ರೀತಿಯಾಗಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡುವಂತ ದಿನಾಂಕ ಅಂದ್ರೆ ತಿಳಿಸ್ಕೊಡ್ತಾರೆ ಮುಂದ್ಗಡೆ. ಅದೇ ಡೇಟ್ ಆಫ್ ಬರ್ತ್, CBT ಟೆಸ್ಟು ಈ ರೀತಿಯ ಕೊಟ್ಟಿರ್ತಾರೆ. 25 ಆಗಸ್ಟ್ ದಿಂದ 26 ಆಗಸ್ಟ್ 2025 ತನಕ ನಿಮಗೆ ತಾತ್ಕಾಲಿಕವಾಗಿ CBT ಟೆಸ್ಟ್ದು ಒಂದು ದಿನಾಂಕ ಆಗಿರತ್ತೆ. ಅದ ನಂತರ ಡೇಟ್ ಆಫ್ ಸ್ಕಿಲ್ ಟೆಸ್ಟ್ ನೋಡಿ ಯಾವಾಗ ನಡೆಸ್ತಾರೆ. ಇಲ್ಲಿ ನಿಮಗೆ ಅದು ಕೂಡ ದಿನಾಂಕ ಫಿಕ್ಸ್ ಆಗಿಲ್ಲ. ಬಹುಶಃ ನಿಮಗೆ ಡಿಸೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಡೆಸಬಹುದು. ಇನ್ನು ಪೋಸ್ಟ್ ಬಗ್ಗೆ ಒಂದೊಂದಾಗಿ ವಿವರಣೆ ಕೊಟ್ಟಿದ್ದಾರೆ. ಯಾವುದು, ಏನು, ಎಂತ, ಹೇಗೆ ಎಲ್ಲ ಮಾಹಿತಿ ಇರತ್ತೆ. ನೀವು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ನಿಮ್ಮೊಂದು ರಾಜ್ಯ, ಅದ ನಂತರ ನಿಮ್ಮ ಒಂದು ಜಿಲ್ಲೆ ಎಲ್ಲ ಒಂದು ಇಲ್ಲಿ ನಿಮ್ಮ ಒಂದು ಸಂಸ್ಥೆಗಳ ಹೆಸರು ಕೊಟ್ಟಿರ್ತಾರೆ. ಅದ ನಂತರ ನಿಮ್ಮ ಒಂದು ತಾಲೂಕು ಹೆಸರು ಕೊಟ್ಟಿರ್ತಾರೆ. ನಮ್ಮ ಒಂದು ಕರ್ನಾಟಕ ಇರೋದ್ರಿಂದ ಕರ್ನಾಟಕ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಅರ್ಜಿ ಸಲ್ಲಿಸುವಂತ ಲಿಂಕ್ಗಳಿರತ್ತೆ. ಇದೇ ಲಿಂಕ್ದಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಇದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಮ್ಮೊಂದು ಕರ್ನಾಟಕ ರಾಜ್ಯ ಇಲ್ಲಿದೆ ನೋಡಿ, ಮಹಾರಾಷ್ಟ್ರ ಇದೆ, ಆಂಧ್ರ ಪ್ರದೇಶ, ರಾಜಸ್ಥಾನ ಇದೆಲ್ಲ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಕರ್ನಾಟಕ. ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನಿಮ್ಮ ಒಂದು ಹೆಸರು ಕೊಟ್ಟಿದ್ದಾರೆ, ಯಾವ್ಯಾವ ಪೋಸ್ಟು ಏನು ಅಂತ ಹೇಳಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಆಲ್ ಇಂಡಿಯಾದಲ್ಲಿ ಅಪ್ಲಿಕೇಶನ್ ಕರೆದಿರುವಂಥದ್ದು ಒಂದೇ ಅಲ್ಲಿದು ಆಲ್ ಇಂಡಿಯಾದಲ್ಲಿ. ಮತ್ತು ಅರ್ಜಿ ಸಲ್ಲಿಸುವಂತ ಅಪ್ಲಿಕೇಶನ್ ನಿಮ್ಮೊಂದು ಅರ್ಜಿ ಸಲ್ಲಿಸುವಂತ ಲಿಂಕ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದು ತುಂಬಾ ಅಂದ್ರೆ ತುಂಬಾ ಲಾಂಗ್ ಇದೆ. ಎಷ್ಟು ಪೇಜ್ ಇದೆ ಅಂದ್ರೆ ಸುಮಾರು 183 ಪೇಜ್ ಇದೆ. ನೋಟಿಸ್ ಕೊಟ್ಟಿದ್ದಾರೆ. ಇದನ್ನ ನಿಮಗೆ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟು ಕೂತಿತ್ತಂದ್ರೆ ತುಂಬಾ ಲಾಂಗ್ ಆಗತ್ತೆ. ನಿಮಗೆ ಶಾರ್ಟ್ ಕಟ್ ಆಗಿ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೇನೆ ನೋಡಿ. ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದೊಂದು ಸಂಸ್ಥೆ ಇರತ್ತೆ. ಟೋಟಲ್ ಆಗಿ 3501 ಪೋಸ್ಟು.
ಇದು ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ. ಮತ್ತೆ ಇಲ್ಲಿ ಕಲಿರುವಂತ ಪೋಸ್ಟ್ ಆಗಲೇ ತಿಳಿಸ್ಕೊಟ್ಟಿದ್ದೇನೆ. ಸುಮಾರು 50ಕ್ಕಿಂತ ಅಧಿಕ ಪ್ರಕಾರ ಪೋಸ್ಟ್ ಇರತ್ತೆ. ಒಂದು ಸರಿ ಈ ಒಂದು ನೋಟಿಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಅಥವಾ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಇನ್ನು ಇದಕ್ಕೆ ವಿದ್ಯಾರ್ಹತೆ ನೋಡಿ, BSc MSc, ಅದ ನಂತರ ಪದವಿ, ಸ್ನಾತಕೋತ್ತರ ಪದವಿ, BA ಅಥವಾ BTech, SSLC, ಸೆಕೆಂಡ್ PUC, ಡಿಪ್ಲೊಮಾ, ITI, ಅದೇ ರೀತಿಯಾಗಿ ನಿಮ್ಮೊಂದು ನರ್ಸಿಂಗ್ ನಲ್ಲಿ ಪದವಿ ಆಗ್ಬೋದು, ಇಂಜಿನಿಯರ್ ನಲ್ಲಿ ಪದವಿ ಆಗ್ಬೋದು. ಅದೇ ರೀತಿಯಾಗಿ PhD ಕಂಪ್ಲೀಟ್ ಮಾಡಿದವರು, ನಿಮ್ಮೊಂದು BA ಅಥವಾ B.Ed ಕಂಪ್ಲೀಟ್ ಆದವರು, ಪ್ರಧಾನ ಪದವಿ ಕಂಪ್ಲೀಟ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೇಕಂದ್ರೆ ನಿಮಗೆ 18 ವರ್ಷದಿಂದ ಸುಮಾರು 18 ವರ್ಷದಿಂದ 40 ವರ್ಷದ ತನಕ ಅವಕಾಶ ಇರತ್ತೆ. 45 ವರ್ಷದ ತನಕ ಅವಕಾಶ ಇರತ್ತೆ. ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ 45 ವರ್ಷದ ತನಕ ಅವಕಾಶ ಇರತ್ತೆ. ಇಲ್ಲಿ ನೋಡಿ, ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ದವರಿಗೆ ಬೇರೆ ರೀತಿಯಲ್ಲಿ, ಅದರ ನಂತರ ಎಕ್ಸ್ಪೀರಿಯನ್ಸ್ ಹೊಂದಿದವರಿಗೆ ಬೇರೆ ರೀತಿಯಲ್ಲಿ ಅವ್ರು ಕೊಟ್ಟಿರುವಂತದ್ದು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ವಿದ್ಯಾರ್ಹತೆ ಕೊಟ್ಟಿದ್ದಾರೆ. ನಿಮ್ಮ ಒಂದು ಎಷ್ಟು ಸ್ಟಡಿಲಿಕ್ಕೆ ಇರತ್ತೆ ಅದನ್ನ ಇರತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರೂಲ್ಸ್ ಇದಾವೆ. ಆ ಒಂದು ರೂಲ್ಸ್ ಎಲ್ಲ ತಿಳ್ಕೊಬೇಕಾಗತ್ತೆ ನೀವು ಕೂಡ. ಏನಂದ್ರೆ ಮೊದಲಿಗೆ ವಯೋಮಿತಿ ಎಷ್ಟು ಸ್ಟಡಿಲಿಕ್ಕೆ ಇರತ್ತೆ. OBC ದವರಿಗೆ 3 ವರ್ಷ, SC ST ದವರಿಗೆ 5 ವರ್ಷ, ಇನ್ನು ಉಳಿದಂತ PWBD ಅಭ್ಯರ್ಥಿಗೆ 10 ವರ್ಷ. ಇನ್ನು ಅರ್ಜಿ ಶುಲ್ಕಗಳು PWBD ಅಭ್ಯರ್ಥಿಗಳಿಗೆ ಬಿಟ್ಟು ಉಳಿದಂತ ಎಲ್ಲ ಒಂದು ಅಭ್ಯರ್ಥಿಗೆ ಇರತ್ತೆ. ಆದ್ರೆ ಎಷ್ಟು ಇರತ್ತೆ ನೋಡಿ, SC ST ವರ್ಗದವರಿಗೆ ಮತ್ತು EWS ದವರಿಗೆ ಸುಮಾರು 2400 ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಎಷ್ಟು ಹೇಳಿ, ಯಾರ್ಯಾರಿಗೆ? SC ST ವರ್ಗದವರಿಗೆ ಇಲ್ಲಿ ನೋಡಿ, SC, ಅದ ನಂತರ ST, ಈ ಒಂದು EWS ಅವರಿಗೆ 2400 ತನಕ ನಿಮಗೆ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಉಳಿದಂತ ಎಲ್ಲ ಒಂದು ಅಭ್ಯರ್ಥಿಗಳಿಗೆ, UR ಅಭ್ಯರ್ಥಿ ಆಗ್ಬಹುದು, OBC ಅಭ್ಯರ್ಥಿ ಆಗ್ಬಹುದು, ಇವರಿಗೆ 3000 ತನಕ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು. ಈ ಒಂದು SC ST ವರ್ಗದವರು, ಅದ ನಂತರ EWS ವರ್ಗದವರಿಗೆ 2400 ರೂಪಾಯಿ. ಇದನ್ನ ಬಿಟ್ಟು ಸಾಮಾನ್ಯ ಅಭ್ಯರ್ಥಿ, OBC ಅಭ್ಯರ್ಥಿಗಳಿಗೆ 3000 ತನಕ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಇನ್ನು ಆಯ್ಕೆ ವಿಧಾನದಲ್ಲಿ ಸಂದರ್ಶನ ಮೂಲಕ, ವೈದ್ಯಕೀಯ ಪರೀಕ್ಷೆ, ಡಾಕ್ಯುಮೆಂಟ್ಸ್, ಕೌಶಲ್ಯ, ಕಂಪ್ಯೂಟರ್ ಆಧಾರ ಪರೀಕ್ಷೆ ಅಂದ್ರೆ CBT ಟೆಸ್ಟ್. ಇನ್ನು ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ನಿಮಗೆ ಕೊಡುವಂತ ಸ್ಯಾಲ್ರಿ ನಿಮಗೆ 5200ರಿಂದ ಎಷ್ಟು ಹೇಳಿ, 5200ರಿಂದ ಸುಮಾರು ನಿಮಗೆ 92,300 ತನಕ ಸ್ಯಾಲ್ರಿ ಕೊಡ್ತಾರೆ. 2500ರಿಂದ 93,000 ತನಕ ಸ್ಯಾಲ್ರಿ ಇರತ್ತೆ. ಆಸುಪಾಸು 92,300 ಇರತ್ತೆ. ಆದ್ರೆ ಆಸುಪಾಸು ನಿಮಗೆ ಸ್ಯಾಲ್ರಿ ಸಿಗುವಂತದ್ದು. ಅದೇ ರೀತಿಯಾಗಿ ಇದಕ್ಕೆ ಪ್ರಮುಖ ದಿನಾಂಕಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ಯಾವುದು ಏನು ಅಂತ ಹೇಳಿ. ಅಪ್ಲಿಕೇಶನ್ ಹಾಕಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈಗಾಗಲೇ ನಿಮ್ಗೆ ಅರ್ಥ ಆಗಿರಬೇಕು. ನಿಮ್ಗೆ ಸುಮಾರು 183 ಪೇಜ್ ಇದಾವಿದು. ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋದ್ರೆ ತುಂಬಾ ಲಾಂಗ್ ಆಗತ್ತೆ. ಈಗಾಗಲೇ ನಿಮಗೆ ಏಜ್ ಲಿಮಿಟ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾನೆ. ಇದರಲ್ಲಿ ಇರುವಂತ ಮಾಹಿತಿನ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ಟಿರೋದು. ಅಪ್ಲಿಕೇಶನ್ ಹಾಕಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದು ನೇಮಕಾತಿ ಆಗಿರತ್ತೆ. ಯಾವೊಂದು ವಿದ್ಯಾರ್ಥಿಗಳು ಕೆಲಸ ಮಾಡ್ಬೇಕಂತ ಇದ್ರೆ ಮೆಡಿಕಲ್ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇದು ಆಲ್ ಇಂಡಿಯಾ ನೇಮಕಾತಿ ಆಗಿರತ್ತೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೂಡ ಮೆಸೇಜ್ ಮಾಡಬಹುದು.